ಹಾಯ್ ನಮಸ್ಕಾರ. ಅಲ್ಲಿನ್ವ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಆಗಿರುವಂಥ ದೊನ್ನೆ ಬಿರಿಯಾನಿ ಮಾಡೋ ವಿಧಾನ ನೋಡೋಣ. ಇದು ನಾವು ಮಾಡಿರೋ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾದಂಥ ದೊನ್ನೆ ಬಿರಿಯಾನಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಈ ಬಿರಿಯಾನಿ ಮಾಡೋದಕ್ಕೆ 3/4 kg ಚಿಕನನ್ನು ತೊಗೊಂಡಿದ್ದೀನಿ. ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು 1 ಟೀ ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಶಿನ, 100 ml ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಇದು ಹುಳಿ ಬಂದಿರಬಾರ್ದು. ಇದೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಟೈಮ್ ಇದ್ದರೆ 1 ಅವರ್ ನೆನೆಸಿಡಬೇಕು. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಅವರ್ ಆದರೂ ನೆನೆಸಿಡಬೇಕು. ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸಾಫ್ಟಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ. ಈಗ ಗರಂ ಮಸಾಲೆನ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಚಕ್ಕೆ 1-2 ಇಂಚಿನಷ್ಟು, ಜಾಪತ್ರೆ ಸ್ವಲ್ಪ, ಲವಂಗ 4, 2 ಏಲಕ್ಕಿ, ಕಲ್ಲು 1.5 ಸ್ಪೂನಷ್ಟು, ಮರಾಠಿ ಮೊಗ್ಗು 3, ಮೆಣಸು 3/4 ಸ್ಪೂನು, 1 ಸ್ಪೂನ್ ಸೋಂಪು, 2 ಪಲಾವ್ ಎಲೆ ಇವೆಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ಮಸಾಲೆ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಂಡು ಮಾಡೋದ್ರಿಂದ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟಾಗಿ ಬರುತ್ತೆ. ಈಗ ಗರಂ ಮಸಾಲೆ ಪೌಡರು ರೆಡಿಯಾಗಿದೆ. ಈ ರೀತಿ ಪೌಡ್ರ್ ಮಾಡ್ಕೋಬೇಕು. 2 ಪಾವ್ನಷ್ಟು ಅಕ್ಕಿನ ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ದೊನ್ನೆ ಬಿರಿಯಾನಿ ಮಾಡೋವಾಗ ಜೀರಾ ರೈಸ್ ಉಪಯೋಗಿಸಿದ್ರೇ ಚೆನ್ನಾಗಿರೋದು. 3/4 kg ಚಿಕನ್ಗೆ ಅರ್ಧ kg ಜೀರಾ ರೈಸನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಸೇರಿಸ್ಬಿಟ್ಟು ನೀರು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ಮತ್ತೆ ನೀರು ಹಾಕಿ ಒಂದು ಅರ್ಧ ಗಂಟೆ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈಗ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆನ ಉರಿಯೋದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಾನು ಅರ್ಧ kg ಅಕ್ಕಿಗೆ ಒಂದು 12ರಿಂದ 13 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಬೇಕು. ಮೆಂತ್ಯ ಸೊಪ್ಪನ್ನ ಬರೀ ಕಡ್ಡಿಗಳು ಹಾಕಬಾರ್ದು. ಸೊಪ್ಪು ಅಂಥದ್ದು ಮಾತ್ರ ಬಿಡಿಸ್ಕೊಂಡು ಸೇರಿಸ್ಕೋಬೇಕು. ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ತಣ್ಣಕ್ಕಾದಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ದೊನ್ನೆ ಬಿರಿಯಾನಿ ಗ್ರೀನಾಗಿರುತ್ತಲ್ಲ, ಅದಕ್ಕೆ ಕಾರಣ ಈ ಪೇಸ್ಟ್ ಹಾಕೋದ್ರಿಂದನೇ ಗ್ರೀನ್ ಕಲರ್ ಬರೋದು. ಈಗ ಬಿರಿಯಾನಿಗೆ ಒಗ್ಗರಣೆ ಮಾಡೋದಕ್ಕೆ ದಪ್ಪ ತಳ ಇರೋಂಥ ಪಾತ್ರೆನ ತೊಗೋಬೇಕು. ನಾನು ಇಂಡಾಲಿಯಂ ಪಾತ್ರೆನ ತೊಗೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಒಂದು 100 ml ಕಡಲೆಕಾಯಿ ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಶಾಜೀರ, ಚಕ್ಕೆ, 2 ಏಲಕ್ಕಿ, ಅನಾನಸ್ ಮೊಗ್ಗು ಮತ್ತು ಲವಂಗ ಇವೆಷ್ಟನ್ನು ಒಗ್ಗರಣೆ ಮಾಡಿಕೊಂಡು 2 ಪಲಾವ್ ಎಲೆ, ಸ್ವಲ್ಪ ಜಾಪತ್ರೆ ಇವೆಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜಿಂದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಈಗ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ ಮನೆಯಲ್ಲೇ ಮಾಡ್ಕೊಂಡಿರೋದು ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಪಾಕೆಟ್ಗಿಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ. 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಮೆತ್ತಕ್ಕಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ಬಿಟ್ಟರೆ ಬೇಗ ಫ್ರೈ ಆಗುತ್ತೆ. ಟೊಮೆಟೊ ಬೆಂದಿದೆ. ಇದು ಒಂದು 3/4 ಭಾಗ ಬೆಂದರೂ ಆಯಿತು. ಮತ್ತು ಚಿಕನೆಲ್ಲ ಸೇರಿಸಿದ್ಮೇಲೆ ಅದರಲ್ಲೂ ಬೆಂದ್ಕೊಳ್ಳುತ್ತೆ. ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂಥ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಚಿಕನ್ ಸೇರಿಸಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೊಸರೆಲ್ಲ ಹಾಕಿರುತ್ತಲ್ಲ, ಅದ್ರ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಫ್ರೈ ಮಾಡಿದ್ದಾದಮೇಲೆ ಗ್ರೀನ್ ಮಸಾಲೆ ರುಬ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಗ್ರೀನ್ ಮಸಾಲೆ ಸೇರಿಸಿದ್ಮೇಲೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಮಸಾಲೆನೂ ಚೆನ್ನಾಗಿ ಬೇಯಬೇಕು ಮತ್ತು ಚಿಕನ್ನು ಅದೇ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡಿ, ಮಸಾಲೆ ಚೆನ್ನಾಗಿ ಬೆಂದು ಸುತ್ತು ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಗರಂ ಮಸಾಲೆ ಪೌಡರ್ ಮಾಡ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಪೂರ್ತಿ ಸೇರಿಸ್ಬಿಡ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ ಮಸಾಲೆ ಸೇರಿಸಿದ್ಮೇಲೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೋಡಿ, ಈ ರೀತಿ ಮಸಾಲೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸುತ್ತು ಎಣ್ಣೆ ಬಿಟ್ಕೊಂಡಿದೆ. ಈಗ
ಈಗ ನೀರನ್ನು ಸೇರಿಸ್ಕೋಬೇಕು. ಇದೇ ಬಟ್ಲಿನಲ್ಲಿ ನೀರನ್ನು ಅಳತೆ ಮಾಡ್ಕೋತಾ ಇದ್ದೀನಿ. ಅಕ್ಕಿ 3/4 ಬಟ್ಲಿದೆ. ಅಕ್ಕಿ ಎಷ್ಟಿತ್ತೋ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 1 ಬಟ್ಲು ಅಕ್ಕಿಗೆ 1/4 ಬಟ್ಲಿನಷ್ಟು ನೀರನ್ನು ಸೇರಿಸ್ಕೋಬೇಕು. ಜೀರಾ ರೈಸ್ ಆದರೆ 1/4 ಬಟ್ಲಿನಷ್ಟು ಸೇರಿಸ್ಕೋಬೇಕು. ಬೇರೆ ಸೋನಾ ಮಸೂರಿ ಅದೇನಾದರೂ ಆದರೆ 1.5 ಬಟ್ಲಿನಷ್ಟು ನೀರು ಬೇಕಾಗುತ್ತೆ. ಜೀರಾ ರೈಸ್ಗೆ ಸ್ವಲ್ಪ ನೀರು ಜಾಸ್ತಿ ಆದರೂ ಮೆತ್ತಕ್ಕಾಗ್ಬಿಡುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ಈಗ ನೀರು ಸೇರಿಸಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಅರ್ಧ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ಉಪ್ಪು ಮೊದಲೇ ಹಾಕಿದೆ ಚಿಕನ್ಗೆಲ್ಲ ಮ್ಯಾರಿನೇಟ್ ಮಾಡೋಕ್ಕೆ. ಈಗ ಇನ್ನು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ನೀರು ನೋಡಿ ಈ ರೀತಿ ಕುದಿಬೇಕು. ಈ ರೀತಿ ಕುದಿ ಬಂದಾಗ ರುಚಿ ನೋಡಿಬಿಟ್ಟು ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಈಗ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅಕ್ಕಿನ ಬೇಯೋದಕ್ಕೆ ಬಿಡಬೇಕು. ನಾವು ರುಚಿ ನೋಡಿದಾಗ ಉಪ್ಪು ಖಾರ ಸ್ವಲ್ಪ ಮುಂದಾಗೆ ಇರಬೇಕು, ಆವಾಗಲೇ ಬೇಯೋಷ್ಟೊತ್ತಿಗೆ ಸರಿ ಹೋಗುತ್ತೆ. ನಾವು ರುಚಿ ನೋಡಿದಾಗ ಉಪ್ಪು ಖಾರ ಕರೆಕ್ಟಾಗಿತ್ತು ಅಂದರೆ ಅದು ಅಕ್ಕಿ ಎಲ್ಲ ಬೆಂದಮೇಲೆ ಸಪ್ಪೆ ಅನಿಸುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಮುಂದಾಗೆ ಇರಬೇಕು. ನೋಡಿ, ಈ ರೀತಿ 3/4 ಭಾಗ ಬೆಂದಿದೆ ಅಕ್ಕಿ. ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ. ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ತುಪ್ಪ ಸೇರಿಸ್ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಫ್ಲೇಮ್ನ ಪೂರ್ತಿಯಾಗಿ ಸಿಮ್ನಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ನೋಡಿ, ಪ್ಲೇಟ್ ತೆಗಿತಾ ಇದ್ದೀನಿ, ಸರಿಯಾಗಿ ಬೆಂದಿದೆ. ಅಕ್ಕಿನೂ ಅಷ್ಟೇ ಉದ್ರುದ್ರಾಗಿ ಬಂದಿದೆ. ತುಂಬಾ ರುಚಿಯಾದಂಥ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಈ ಬಿರಿಯಾನಿನ ತಿನ್ನೋದಕ್ಕೆ ಹೋಟ್ಲಿಗೆ ಹೋಗಬೇಕು ಅಂತಿಲ್ಲ, ಸ್ವಲ್ಪ ಪೇಷನ್ಸಿಂದ ಟೈಮ್ ಕೊಟ್ಟು ಮಾಡಿದ್ರೆ ತುಂಬಾ ರುಚಿಯಾದಂಥ ಬಿರಿಯಾನಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಬೆಂಗಳೂರು ಫೇಮಸ್ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.